ಕಿಷ್ಕಿಂಧೆಯಿಂದ ರಾಮನ ಊರಿಗೆ ಬಂದಿದೆ ಹನುಮಾನ್ ರಥ. ಹನುಮಾನ್ ಭಕ್ತರು ಕಿಷ್ಕಿಂಧೆಯಿಂದ ಹನುಮಾನ್ ರಥದ ಜೊತೆ ಈಗ ರಾಮನ ಊರಿಗೆ ಬಂದಿದ್ದಾರೆ. ಪ್ರಭು ಶ್ರೀರಾಮನ ದರ್ಶನವನ್ನ ಪಡೆಯಲಿದ್ದಾರೆ ಹನುಮಾನ್ ಭಕ್ತರು. ಕೊಪ್ಪಳದ ಅಂಜನಾದ್ರಿಯಿಂದ ಅಯೋಧ್ಯೆವರೆಗೂ ಈ ಪ್ರಯಾಣ ಸಾಗಿತ್ತು. 2 ತಿಂಗಳ ರಥಯಾತ್ರೆ. 2 ತಿಂಗಳ ರಥಯಾತ್ರೆಯ ಮೂಲಕ ಈಗ ಆ ರಥ ಅಯೋಧ್ಯೆಯನ್ನ ತಲುಪಿದೆ. ರಥಯಾತ್ರೆಯಲ್ಲಿ ಟ್ರಸ್ಟ್ನಿಂದ 100 ಸ್ವಯಂ ಸೇವಕರು ಆಗಮಿಸಿದ್ದಾರೆ. ಶ್ರೀರಾಮನ ದರ್ಶನವನ್ನ ಪಡೆಯೋದಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಕಿಷ್ಕಿಂಧೆಯಿಂದ ರಾಮನ ಊರಿಗೆ ಬಂದಂತಹ ಹನುಮಾನ್ ರಥ. ಹನುಮಂತನನ್ನ ಶ್ರೀರಾಮಚಂದ್ರರು ಪ್ರಪ್ರಥಮವಾಗಿ ನೋಡಿದ್ದು ಕಿಷ್ಕಿಂಧ ಆ ಒಂದು ಪ್ರದೇಶದಲ್ಲಿ. ಯಾವ ನಮ್ಮ ಕರ್ನಾಟಕದ ಹಂಪೆ ಕ್ಷೇತ್ರ ಇದೆ, ಪಂಪಾ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಹನುಮಂತನನ್ನ ಮೊಟ್ಟ ಮೊದಲು ಅಂದ್ರೆ ಹನುಮಂತ ಶ್ರೀರಾಮರನ್ನ ಕಂಡದ್ದು ಮೊಟ್ಟ ಮೊದಲು ಆ ಒಂದು ಸನ್ನಿಧಾನದಲ್ಲಿ. ಅಲ್ಲಿಂದ ಒಂದು ರಥ ಈ ಒಂದು ರಾಮನ ಕ್ಷೇತ್ರಕ್ಕೆ ಬಂದಿದೆ. ಇದನ್ನ ಮುನ್ನಡೆಸಿಕೊಂಡು ಬಂದಿರತಕ್ಕಂಥವರು ಶ್ರೀ ಶ್ರೀ ಗೋವಿಂದಾನಂದ ಸರಸ್ವತಿಗಳು ಆ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಈ ರಥ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತು, ಇದರ ಉದ್ದೇಶವೇನಾಗಿತ್ತು, ಅದೆಲ್ಲವನ್ನ ನಾವು ಕೇಳೋಣ. ನಮಸ್ಕಾರ ಸ್ವಾಮಿ. ತಾವು ಪಂಪಾ ಕ್ಷೇತ್ರದಿಂದ ಬಂದಿದ್ದೀರಾ, ಈ ರಾಮಕ್ಷೇತ್ರದವರೆಗೆ, ಪಂಪಾ ಕ್ಷೇತ್ರದಿಂದ ರಾಮಕ್ಷೇತ್ರದವರೆಗೆ ಬಂದಿದ್ದೀರಾ. ಈ ಹನುಮ ಶ್ರೀರಾಮಚಂದ್ರನ ಮಹಾ ಸೇವಕ. ಆತನ ಉದ್ದೇಶ ಏನು? ಆತ ಈ ರಥದಲ್ಲಿ ಬಂದ ಉದ್ದೇಶ ಏನು? ಉದ್ದೇಶ ಅಂತ ಅಂದ್ರೆ ಹೊಸ ಉದ್ದೇಶ ಯಾವುದೇ ಇರುವುದಿಲ್ಲ. ಯಾವ ಉದ್ದೇಶ ತ್ರೇತಾಯುಗದಲ್ಲಿ ಹನುಮಂತ ದೇವರ ಮನಸ್ಸಲ್ಲಿತ್ತು ಅದೇ ಉದ್ದೇಶ ಈಗಲೂ ಸಹ ಶ್ರೀರಾಮನ ಸೇವೆಯಲ್ಲಿ ನಾವೆಲ್ಲರೂ ಕೃತಾರ್ಥರಾಗಬೇಕೆಂಬುದೇ ಉದ್ದೇಶ. ಅದು ಹೆಂಗೆ? ಅದು ರಾಮಭಕ್ತಿ ಪ್ರಚಾರ ಮಾಡುವುದು, ರಾಮನಿಗೆ ಸೇವಾ ಮಾಡುವುದು. ರಾಮನಿಗೆ ಸೇವಾ ಅಂತಂದ್ರೆ ಏನು? ಈಗ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗ್ತಾ ಇದೆ, ಪ್ರಭು ರಾಮಚಂದ್ರ ಪ್ರತಿಷ್ಠಾ ಆಗ್ತಾ ಇದೆ. ಏನಾದ್ರೂ ಸ್ವಲ್ಪ ಸಮಸ್ಯೆಗಳು ಬಂದ್ರೆ, ಸಂಕಟಗಳು ಬಂದ್ರೆ, ಸೀತಾ ಶೋಕ ವಿನಾಶಕ ಶ್ರೀರಾಮನ ಚಂದ್ರಕ್ಕೆ ದುಃಖ ಪರಿಸ್ಥಿತಿಯಲ್ಲಿ ಲೀಲಾ ಮಾನಸ ವಿಗ್ರಹ ಶ್ರೀರಾಮನಿಗೆ ಯಾವುದೂ ದುಃಖ ಇರುವುದಿಲ್ಲ. ಆದರೆ ಭಕ್ತಾದಿಗಳಿಗೆ ಒಂದು ಅವಕಾಶ ಅದು ಪ್ರಭು ಸೇವಾ ಮಾಡುವುದಕ್ಕೆ. ಈಗ ರಾಮದೇವರು ಶ್ರೀರಾಮಚಂದ್ರ ದೇವರು ಹನುಮಂತರಿಗೆ ಒಂದು ಲಕ್ಷ್ಯವನ್ನು ಕೊಟ್ಟಿದ್ರು, ಭಕ್ತಿ ಪ್ರಚಾರ ಮಾಡುವುದು ಇತ್ಯಾದಿಗಳು. ಅಯೋಧ್ಯಕ್ಕೆ ಹನುಮಂತ ದೇವರೇ ರಾಜ. ಈ ಸಂದರ್ಭದಲ್ಲಿ ಅಯೋಧ್ಯದಲ್ಲಿ ಬಹಳಷ್ಟು ಕಾಲದ ನಂತರ ಜೀರ್ಣೋದ್ಧಾರ ಆಗಿ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಸಮಯದಲ್ಲಿ ನಾವೆಲ್ಲರೂ ಆನಂದವಾಗಿ ಉತ್ಸವವನ್ನು ಆಚರಣೆ ಮಾಡ್ತೀವಲ್ವಾ. ಮತ್ತೆ ಪ್ರಪಂಚ ಎಲ್ಲ ಅಯೋಧ್ಯೆ ನೋಡ್ತಾ ಇದೆ, ಪ್ರಪಂಚ ಎಲ್ಲ ರಾಮದೇವರನ್ನು ನೋಡ್ತಾ ಇದೆ, ರಾಮದೇವರು ಹನುಮಂತನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ತನ್ನ ಪ್ರಭು ದರ್ಶನಕ್ಕಾಗಿ ನಮ್ಮ ಹನುಮತ್ ಜನ್ಮಭೂಮಿ ಕಿಷ್ಕಿಂಧೆಯಿಂದ ವಿಶೇಷ ರಥದಲ್ಲಿ ಭಗವಂತನ ದರ್ಬಾರ ಎಲ್ಲದು ಅಯೋಧ್ಯಕ್ಕೆ ಬರುವಂತದ್ದು ಕಾರಣ. ಈ ರಥದ ಹಿನ್ನೆಲೆ ಹಾಗೂ ಇದರ ಸಂಚಾರದ ಉದ್ದೇಶ ಎರಡನ್ನೂ ಸ್ವಾಮಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಆದ್ಮೇಲೆ ಈ ರಥ ನೋಡ್ಲಿಕ್ಕೆ ಬಹಳ ಒಂದು ರೀತಿಯಲ್ಲಿ ಹನುಮಂತ ಹೇಗೆ ಸುಂದರನೋ, ವಸ್ತುತಃ ವಾಲ್ಮೀಕಿ ಮಹರ್ಷಿಗಳು ಅದಕ್ಕೆ ಸುಂದರಕಾಂಡ ಅಂತ ಹೆಸರಿಟ್ಟು. ಯಾಕೆಂದ್ರೆ ಹನುಮಂತನ ಗುಣ ಇದೆಯಲ್ಲ ಅದು ಮಹಾ ಸುಂದರವಾಗಿರತಕ್ಕಂಥದ್ದು. ಹಾಗೆಯೇ ಇದು ಸುಂದರಕಾಂಡದ ರಥೋಪದಿಯಲ್ಲಿದೆ. ನಾವು ಈ ರಥದ ಪ್ರಾರಂಭದಲ್ಲಿ ಕಾಣ್ತಕ್ಕಂಥದ್ದು ಪಂಪಾ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಆ ವಿರೂಪಾಕ್ಷನನ್ನ ನೋಡ್ತಾ ಇದ್ದೀವಿ. ವಿರೂಪಾಕ್ಷನ ಕೃಪೆಯಿಂದಾಗಿ ಕಿಷ್ಕಿಂಧೆ ಅಂತಕ್ಕಂಥದ್ದು ಮತ್ತೆ ಬೆಳಗಲಿ ಅಂತಕ್ಕಂಥದ್ದು ಈ ರಥಯಾತ್ರೆಯ ಉದ್ದೇಶ. ಹಾಗಾಗಿ ಈ ರಥದ ಪ್ರಾರಂಭದಲ್ಲಿ ವಿರೂಪಾಕ್ಷ ಸ್ವಾಮಿಯನ್ನ ನೋಡ್ತಾ ಇದ್ದೀವಿ. ಅದರ ಪಕ್ಕದಲ್ಲಿ ನಾವು ಶ್ರೀರಾಮನ ಪರಿವಾರವನ್ನ ನೋಡ್ತಾ ಇದ್ದೀವಿ. ಆತ ಹನುಮತ್ ಸಮೇತನಾಗಿರ್ತಕ್ಕಂಥ ಮಹನೀಯನ ಅಸುಂದರ ಮೂರ್ತಿಗಳನ್ನ ನೀವು ನೋಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಹಾಗೆ ಈ ಒಂದು ರಾಮಲಲ್ಲ ಅಂದ್ರೆ ಬಾಲರಾಮನನ್ನ ಕಾಣಲಿಕ್ಕಾಗಿ ಬಾಲ ಹನುಮ ಬಂದಿರತಕ್ಕಂಥದ್ದನ್ನ ಇಲ್ಲಿ ಆ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿಕೊಂಡು ಅದನ್ನ ತಂದಿದ್ದಾರೆ. ಬಾಲರಾಮನ ದರ್ಶನಕ್ಕೆ ಬಾಲ ಹನುಮನ ಒಂದು ಸಂಚಾರ ಇದೊಂದು ರೀತಿಯಲ್ಲಿ ಪ್ರೇಕ್ಷಣೀಯವಾಗಿ ಯಾತ್ರಿಕರನ್ನ ಭಕ್ತರನ್ನ ಸೆಳಿತಕ್ಕಂತಹ ರಥವಾಗಿದೆ. ಒಂದು ಧರ್ಮರಥ ಅಂತ ಅನ್ನಿಸ್ಕೊಂಡಿದೆ. ಇದು ನಮ್ಮ ಕರ್ನಾಟಕದಿಂದ ಬಂದಿರತಕ್ಕಂಥದ್ದು ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.